ಪ್ರಧಾನಿ ನರೇಂದ್ರ ಮೋದಿ ಕನ್ಯಾಕುಮಾರಿಗೆ ತೆರಳಿದ್ದಾರೆ. ಕೊನೆಯ ಹಂತದ ಚುನಾವಣೆಯ ಪ್ರಚಾರ ಮುಗಿಸಿ ಕನ್ಯಾಕುಮಾರಿಗೆ ಹೋಗಿ ಧ್ಯಾನದಲ್ಲಿ ಮಗ್ನರಾಗಿದ್ದಾರೆ. ವಿವೇಕಾನಂದ ರಾಕ್ ಸ್ಮಾರಕದಲ್ಲಿ 2 ದಿನಗಳ ಕಾಲ ಧ್ಯಾನ ಮಾಡಲಿದ್ದಾರೆ. ಇದರ ಬೆನ್ನಲ್ಲೇ ನೋಡಿ 45 ಗಂಟೆಗಳ ಕಾಲ ಧ್ಯಾನ ಮಾಡಿದ್ದಾರೆ. ಇದರ ಬೆನ್ನಲ್ಲೇ 33 ವರ್ಷಗಳ ಹಿಂದೆ ಇದೇ ವಿವೇಕಾನಂದರ ಸ್ಮಾರಕಕ್ಕೆ ಹೋದಂತಹ ಫೋಟೋ ವೈರಲ್ ಆಗ್ತಾ ಇದೆ. ನೋಡಿ, ಇದು ವಿವೇಕಾನಂದ ಸ್ಮಾರಕ. ವಿವೇಕಾನಂದ ಹಳೆಯದು 1991. ನೋಡಿ, ಇವರಿಬ್ಬರು ಅಲ್ಲಿ ನೀವು ಹೋಗ್ಬೋದು. ಇಲ್ಲಿಗೆ ಅಲ್ಲಿದ್ದಾರೆ ನೋಡಿ, ಒಂದು ಮುರಳಿ ಮನೋಹರ್ ಜೋಶಿ, ಇನ್ನೊಂದು ಕೆಳಗಿಡಿ ವಾಪಸ್ ಜಾಸ್ತಿ ಅದು. ಈಗ ಹಿಂಗಿದೆ ಕಲರ್ ಫೋಟೋ. ಅಲ್ಲೇ ಇವತ್ತು ಅವರು ಧ್ಯಾನವನ್ನು ಮಾಡ್ತಾಯಿದ್ದಾರೆ. ನಿಜವಾಗ್ಲಿ ಅಲ್ಲಿ ಮೊದಲು ಇದಿರಲಿಲ್ಲ. ಅಂದರೆ ಈ ಏನು ಅಲ್ಲಿ ದೊಡ್ಡ ಇದು ಮಾಡಿದಾರಲ್ಲ ಪ್ರಾರ್ಥನಾಲಯ, ಅದು ಇರಲಿಲ್ಲ. ಇವರ ನೆನಪಿಗಾಗಿ, ವಿವೇಕಾನಂದರ ನೆನಪಿಗಾಗಿ ವಿವೇಕಾನಂದರು ಅಲ್ಲಿ ಕನ್ಯಾಕುಮಾರಿಗೆ ಹೋಗ್ತಾರೆ. ಕನ್ಯಾಕುಮಾರಿಗೆ ಹೋಗ್ಬಿಟ್ಟು ಸಮುದ್ರಕ್ಕೆ ಜಿಗಿತಾರೆ. ಅವರು ಜಿಗಿದ್ಬಿಟ್ಟು ಸ್ವಿಮ್ಮಿಂಗ್ ಮಾಡಿ 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 ಆ ರಾಕ್ ಇದೆಯಲ್ಲ, ದೊಡ್ಡ ಶಿಲೆ, ಅದರ ಮೇಲೆ ಕೂತ್ಕೋತಾರೆ. ಕೂತು ಅಲ್ಲಿ ಧ್ಯಾನ ಮಾಡ್ತಾರೆ. ಹಾಗಾಗಿ ಅದಕ್ಕೆ ವಿವೇಕಾನಂದ ರಾಕ್ ಅಂತೇಳಿ ಹೆಸರು ಬರುತ್ತೆ, ಸ್ಮಾರಕ ವಿವೇಕಾನಂದ ರಾಕ್. ಅಲ್ಲಿ ನೀವು ಹೋಗಬೇಕು. ಎಂಥ ಪ್ರಶಾಂತತೆ ಇದೆ ಅಂತಂದರೆ, ನಾನು ಒಮ್ಮೆ ಹೋಗಿದ್ದೆ. ಅಂದರೆ ಅಯ್ಯಪ್ಪ ಮಾಲಾಧಾರಿಯಾಗಿ ಹೋದಾಗ ಅಲ್ಲಿ ಹಿಂಗೆ ಟೂರ್ ಹೋದಾಗ ಹೋಗಿದ್ದೆ. ಭಾಳ ಪ್ರಶಾಂತತೆ ಇದೆ. ಹಾಗಾಗಿ ಅವರಿಗೆ ಅಲ್ಲಿ ಭಾಳ ದೊಡ್ಡ ಜ್ಞಾನೋದಯ ಆಯಿತು ಅಂತೇಳಿ. ಭಾಳ ಪ್ರಸಿದ್ಧ ಕ್ಷೇತ್ರ. ಸೊ ಇದ್ರ ಬಗ್ಗೆ ಟೀಕೆ ಟಿಪ್ಪಣಿಗಳೆಲ್ಲ ಆಗ್ತಾ ಇರುತ್ತೆ. ಅದರ ಬಗ್ಗೆ ಇದ್ದದ್ದೇ ರಾಜಕೀಯದಲ್ಲಿ. ಓಕೆ, 48 ಗಂಟೆಗಳ ಕಾಲ ಮಾಡ್ತಾರೆ. 45 ಗಂಟೆ, 2 ದಿನ, 2 ದಿನ. ಭಾಳ ದೊಡ್ಡದಾದಂಥ ಉದ್ಯಾನ. ದೇಶದ ಅತಿ ದೊಡ್ಡ ನೆಟ್ವರ್ಕ್ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ ಎನ್ಡಿಎಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.